ನಿಮ್ಮೆಲ್ಲರಿಗೂ ಗೊತ್ತು, ಸುಭದ್ರ ಸರ್ಕಾರವನ್ನು ನಡೆಸ್ಕೊಂಬಂದಿದೆ. ಏನು ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಡಿ ಕೆ ಸಾಹೇಬರಾಗಿರ್ಬೋದು, ಅವರ ನೇತೃತ್ವದಲ್ಲಿ ಜೋಡಿ ಎತ್ತುಗಳ ಥರ ಸುಭದ್ರ ಸರ್ಕಾರ ಇದೆ. ನಿಮ್ಗೆಲ್ಲರಿಗೂ ಗೊತ್ತು, BJP ಸರ್ಕಾರ ಇರಬೇಕಾದ್ರೆ ಎಷ್ಟು ಸಲ CMಗಳು ಬದಲಾದರು, ಏನೇನಾಯಿತು ಅಂತ, ಮತ್ತು ಏನು ಮ್ಯಾನಿಫೆಸ್ಟೋಗಳನ್ನು ಕೊಟ್ಟಿತ್ತು BJP ಸರ್ಕಾರ, ಯಾವುದನ್ನು ಅವರು ನೆರವೇರಿಸಲಿಲ್ಲ. ಎಲ್ಲದರಲ್ಲೂ ಎಡವಿದ್ದಾರೆ. ಎಲ್ಲ ರೀತಿಯಲ್ಲಿ ಏನು ಸ್ಪಂದನೆ ಇರಲಿಲ್ಲ. ಏನು ಕೊರೋನಾ ಟೈಮಲ್ಲಿ ಏನಿತ್ತು, ಏನು ತೊಂದರೆಗಳಾಯಿತು, ಜನಗಳಿಗೆ ಎಷ್ಟು ಸಾವು ನೋವುಗಳಾಯಿತು, ಯಾವುದೇ ಥರದ ಪರಿಹಾರ ಕೊಡಲಿಲ್ಲ. ಮತ್ತು ಏನು ಇದರಿಂದ ಬೆಳೆ ಹಾನಿ ಆಯಿತು, ರೈತರಿಗೆ ಏನು ತೊಂದರೆ ಆಯಿತು, ರೈತರ ಪರವಾಗೂ ನಿಲ್ಲಿಲ್ಲ, ಹೆಣ್ಮಕ್ಳು ಪರವಾಗೂ ನಿಲ್ಲಿಲ್ಲ ಸರ್ಕಾರ. ಈಗ ಏನೇನು ಮ್ಯಾನಿಫೆಸ್ಟೋಗಳು ಕೊಟ್ಟಿದ್ದರೆ, ಯಾವ್ಯಾವ ಯೋಜನೆಗಳನ್ನು ಹೇಳಿತ್ತೋ ಸರ್ಕಾರ, ಅದನ್ನೆಲ್ಲ ಸಂಪೂರ್ಣವಾಗಿ ನೆರವೇರಿಸ್ಕೊಟ್ಟಿದೆ ನಮ್ಮ ಸರ್ಕಾರ. ನಿಮ್ಮೆಲ್ಲರಿಗೂ ಗೊತ್ತು, ಗೃಹಲಕ್ಷ್ಮಿ, ಗೃಹಜ್ಯೋತಿ ಯೋಜನೆ, ಯುವ ನಿಧಿ ಯೋಜನೆ ಅಷ್ಟೇ ಅಲ್ಲ, ಬಹಳಷ್ಟು ಯೋಜನೆಗಳು, ಏನು ಸಾರಿಗೆ ಮಹಿಳೆಯರಿಗೆ ಫ್ರೀ, ಏನೇನು ಹೇಳಿತ್ತೋ ಎಲ್ಲ ಮ್ಯಾನಿಫೆಸ್ಟೋಗಳನ್ನು ಸುಭದ್ರ ಸರ್ಕಾರವಾಗಿ ನಡೆಸ್ಕೊಂಡು ಹೋಗಿ ಎಲ್ಲದನ್ನು ನೆರವೇರಿಸ್ಕೊಟ್ಟಿದೆ. ಜನಪರ ಸರ್ಕಾರ ಇದಾಗಿದೆ. ಎಲ್ಲರೂ ಖುಷಿಯಾಗಿದ್ದಾರೆ. ಮಹಿಳೆಯರಂತೂ ಒಂದೊಂದು ದಿನಕ್ಕೂ ಸರ್ಕಾರದ ಹೆಸರು ಹೇಳ್ಕೊಂಡು ದೀಪ ಹಚ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತು, ಬಹಳ ಖುಷಿಯಿಂದ ಇದ್ದಾರೆ. ಇದು ನಮಗೆ ನಿಜವಾಗ್ಲೂ ಹೆಮ್ಮೆ ಕೊಡೋಂಥ ವಿಷಯ. ನೀವು ಕೇಳ್ತಾ ಇದ್ದೀರಾ, ಇಲ್ಲಿ 1 ವರ್ಷ ಕಂಪ್ಲೀಟ್ ಆಗಿದೆ, ಏನಂತೀರ ಅಂತ ನೋಡಿ, ಮಳೆ ಬರ್ತಿದೆ. ಅದೇ ಶುಭ ಸೂಚನೆ ಇವತ್ತಿಗೆ, ಅದೇ ಶುಭ ಸೂಚನೆ. ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿ ಇವತ್ತು ಜನಗಳ ಪರವಾಗಿ ನಿಂತಿದೆ ಅನ್ನೋದಕ್ಕೆ. ಸರ್, ಯಾರಿಗೆ ಹೊಟ್ಟೆ ತುಂಬಿದೆ ಅವರು ಈ ಮಾತುಗಳನ್ನು ಆಡ್ತಾರೆ, ದೊಡ್ಡವರು. ಯಾರಿಗೆ ಹಸಿವಿದೆ ಅವ್ರಿಗೆ ಗೊತ್ತು ನಮ್ಮ ಸರ್ಕಾರ ಏನು ಅವರ ಪರವಾಗಿ ನಿಂತಿದೆ ಅಂತ. ಹಸಿವಿರೋರ್ಗಲ್ವ ಸರ್ ಈ ಪರ ನಿಂತಿರೋದು ಸರ್ಕಾರ. ಹಸಿವಿನ ಪರವಾಗಿ ನಿಂತಿದೆ ಈ ಸರ್ಕಾರ. ಮತ್ತು ಏನು ಬಡ ಜನಗಳಿಗೆ ಇವಾಗ ಏನೇ ಯೋಚನೆಗಳು ಬಂದಿದೆ, ಅದು ಬಡ ಜನಗಳಿಗೆ ಬಂದಿರೋದು, ಹೆಣ್ಣು ಮಕ್ಕಳಿಗೆ ಬಂದಿರುವಂಥದ್ದು. ಇದನ್ನು ಸಹಿಸ್ದೇ ಇರೋ ಅದು ಇದು ಯಾವುದೋ ಒಂದು ದೊಡ್ಡ ಮನುಷ್ಯರು ದೊಡ್ಡ ಮಾತುಗಳಾಡ್ತಿದ್ದಾರೆ. ನಾಚಿಕೆ ಆಗಬೇಕು. ನಿಜವಾಗ್ಲೂ ಜನತೆ ಹತ್ರ ಕೇಳಿ ಸರ್, ದೊಡ್ಡವ್ರ ಹತ್ರ ಮೈ ಕೆಡದು ಕೇಳೋದಲ್ಲ. ಯಾರು ಜನಸಾಮಾನ್ಯರಿದ್ದಾರೆ ಅವ್ರ ಹತ್ರ ಕೇಳ್ತಾರೆ, ಅವ್ರಿಗೆ ಹೇಳ್ತಾರೆ ನಮ್ಮ ಸರ್ಕಾರ ಹೇಗಿದೆ ಅಂತ. ತುಂಬ ಸಂತೋಷದ ಸುದ್ದಿ. ಈಗಾಗಲೇ ನೀವು ನೋಡಿದ್ದೀರ, ಯಾವುದೇ ಒಂದು ಇದು ಮಾಡದೆ 1 ವರ್ಷ ಪೂರೈಸಿದೆ. ಎಲ್ಲ ಪ್ರಣಾಳಿಕೆಯಲ್ಲೂ ನಡೆದಂಥ ಸರ್ಕಾರ ಯಾವುದಾದ್ರೂ ಪಕ್ಷ ಇದ್ದರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ. ಅದರಲ್ಲೂ ಎಲ್ಲರೂ ಒಟ್ಟಿಗೆ ಸೇರಿಸಿ, ನಮ್ಮ ಸಿದ್ದರಾಮಯ್ಯ ಸಾರ್ ಇರ್ಬೋದು, ನಮ್ಮ ಟಿ ಕೆ ಸಾರ್ ಇರ್ಬೋದು, ನಮ್ಮ ಇವರು ಜಾರ್ ಸಾರ್ ಇರ್ಬೋದು, ರಾಮಲಿಂಗರೆಡ್ಡಿ ಸಾರ್ ಇರ್ಬೋದು, ಪ್ರತಿಯೊಬ್ಬರು, ದಿನೇಶ್ ಗುಂಡೂರಾವ್ ಸಾರ್ ಇರ್ಬೋದು, ಯಾವ್ಯಾವ ಪ್ರಾಣಿಗಳು, ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಿರ್ಬೋದು, ಪ್ರತಿಯೊಂದು ಪ್ರಣಾಳಿಕೆಯನ್ನು ಜನಗಳಿಗೆ ತಲುಪಿಸೋವಂಥ ಮೂಲಕ ಪ್ರತಿಯೊಬ್ಬರಿಗೂ ಜನಗಳಿಗೆ ತಲುಪಿದೆ. ಮತ್ತು ಅದರಲ್ಲೂ ಹೆಣ್ಣು ಮಕ್ಕಳಿಗೆ, ಹಿಂದುಳಿದ ವರ್ಗದಲ್ಲಿರುವಂಥ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ಹೆಣ್ಣು ಮಕ್ಕಳು ಸಂತೋಷದಿಂದ ನುಡಿತಾರೆ. ಈ ಹಳ್ಳಿಗಳ ಸೈಡು ಹೋಗಿ, ಇಲ್ಲಿ ಬೆಂಗಳೂರಲ್ಲಂತೂ ಈ ಮನೆ ಕೆಲಸ ಮಾಡೋರು ಅಂಥವರು, ಗಾರ್ಮೆಂಟ್ಸ್ಗೆ ಹೋಗೋರು ಪ್ರತಿಯೊಬ್ಬರು ಕೈ ಎತ್ತಿ ಮುಗಿತಾರೆ. ಸಿದ್ದರಾಮಯ್ಯ ಸಾರ್ ಮಾತಾಗಲಿ, ಟಿ ಕೆ ಸಾಹೇಬ್ರ ಮಾತಾಗಲಿ, ದಿನಕ್ಕೊಂದು 100 ಸಲ ಆದರೂ ನೋಡಿತಾರೆ. ಯಾಕೆಂದರೆ ಬಸ್ ಫ್ರೀ ಇದೆ, ಆಮೇಲೆ ಅವ್ರಿಗೆ 2,000 ರೂಪಾಯಿ ಫ್ರೀ ಬರ್ತಾ ಇದೆ, ಆಮೇಲೆ ರೇಷನ್ ಫ್ರೀ, ಮತ್ತು ಯೂತ್ಗಳಿಗೆ ಮತ್ತು 1,500ದಿಂದ 3,000ವರೆಗೂ ಬರ್ತಾ ಇದೆ. ಇಷ್ಟೆಲ್ಲ ಸೌಲಭ್ಯಗಳನ್ನು ಮಾಡಿಕೊಟ್ಟಿದ್ದಾರೆ ಸರ್ಕಾರ. ಅಷ್ಟೊಂದು ಇಡೀ ದೇಶದಲ್ಲೇ ಯಾವ ಒಂದು ಪಾಲಿಟಿಕ್ಸು ಮಾಡದೆ ಅಂಥದ್ದನ್ನು ಈಗ ಮಾಡಿಕೊಟ್ಟು ಭಾರಿ ಸಕ್ಸಸ್ಫುಲ್ ಆಗಿದೆ. ಅದರಲ್ಲೂ ಹೆಚ್ಚಿನ ಹೆಣ್ಣುಮಕ್ಕಳು ತುಂಬಾ ಧನ್ಯವಾದಗಳನ್ನು ಫೇಸ್ಬುಕ್ಕಲ್ಲಿ ಇದರಲ್ಲೆಲ್ಲ ತುಂಬ ಧನ್ಯವಾದಗಳು ಹೇಳಿದ್ದಾರೆ. ತುಂಬಾ ಚೆನ್ನಾಗಿ ನಡೀತಾ ಇದೆ. ಅದನ್ನು ನೋಡಿಕೊಂಡು ಬೇರೆ ಒಂದು ಸ್ಟೇಟ್ಗಳವರು ಕಲ್ತ್ಕೊಂಡು ಅದನ್ನು ಮಾಡ್ತಾಯಿದ್ದಾರೆ. ಇಲ್ಲ, ತುಂಬ ಚೆನ್ನಾಗಿ ಹೆಣ್ಣುಮಕ್ಕಳಿಗೆ ಏನಾಗಿದೆ ಅಂದರೆ, ತುಂಬ ಬಡತನದಲ್ಲಿರೋರಿಗೆ ಒಂದು ಗ್ಯಾಸ್ ತಗೊಳ್ಳೋದಕ್ಕೋ, ಒಂದು ಅಡುಗೆ ಮನೆ ಐಟಮ್ಸ್ ತಗೊಳ್ಳೋದಕ್ಕೋ ಈಗಾಗಲೇ ನೀವು ನೋಡಿದರೆ 10 ವರ್ಷ ಈ BJP ಸರ್ಕಾರದಲ್ಲಿ ಪ್ರತಿಯೊಂದು ವಸ್ತುವಿನ ಬೆಲೆ ಗಗನಕ್ಕೆ ಮುಟ್ಟಿದೆ. ಅದರಲ್ಲಿ ಎಲ್ಲೋ ಅಲ್ಪ ಸ್ವಲ್ಪ ಒಂದು ಹೆಲ್ಪ್ ಆಗಲಿ ಹೆಣ್ಮಕ್ಳಿಗೆ ಅಂತ, ಅದರಲ್ಲೂ ಎಲ್ಲ ಲೆಕ್ಕಾಚಾರ ಹಾಕಿ ನೋಡಿದ್ರು ಅವ್ರಿಗೆ 10,000 ರೂಪಾಯಿ ಉಳಿಕೆ ಬರ್ತಾ ಇದೆ. ಅದರಲ್ಲಿ ಅವರನ್ನು ಅಡ್ಜಸ್ಟ್ ಮಾಡ್ಕೊಂಡು ಇದು ಮಾಡ್ತಾಯಿದ್ರು. ಹಳ್ಳಿ ಕಡೆ ಇರೋರಿಗೆ, ಮನೆ ಕೆಲಸ ಮಾಡೋರಿಗೆ, ಗಾರ್ಮೆಂಟ್ ಕೆಲಸ ಮಾಡೋರಿಗೆ, ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ, ಲೋ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಿಗೆಲ್ಲ ತುಂಬ ಯೂಸ್ ಆಗ್ತಾ ಇದೆ. ಅದು ಈ ಥರ ಮಾಡಿರೋದು ನಮ್ಮ 1 ವರ್ಷ ಪೂರೈಸಿರೋದಕ್ಕೆ ನಾನು ಟಿ ಕೆ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ನನ್ನ ರಾಹುಲ್ ಜಿ ಅವರಿಗೆ, ಪ್ರತಿಯೊಂದು ನನ್ನ ಕಾಂಗ್ರೆಸ್ ಪಾರ್ಟಿಯಲ್ಲಿರೋರಿಗೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ನಮ್ಮ ಸರ್ಕಾರ 1 ವರ್ಷ ಒಂದು ಅಭೂತಪೂರ್ಣವಾದಂಥ ಒಂದು ಸ್ಟ್ಯಾಂಡರ್ಡ್ನ ಸೆಟ್ ಮಾಡಿದೆ. ಬೆಂಚ್ ಮಾರ್ಕ್ನ ಇಡೀ ದೇಶದಲ್ಲಿ ಸೆಟ್ ಮಾಡಿದೆ. ಅದಕ್ಕೆ ಮೊದಲ ಇಂಡಿಕೇಷನ್ ಏನಂದರೆ, ಒಂದು ಗ್ಯಾರಂಟಿಗಳ ಅನುಷ್ಠಾನ. ಅದು ಮೊದಲನೇ ಬಾರಿಗೆ ಇಡೀ ದೇಶದಲ್ಲಿ ಗ್ಯಾರಂಟಿಗಳ ಅನುಷ್ಠಾನ ವಿತಿನ್ ಒಂದು 4-5 ತಿಂಗಳಲ್ಲಿ ಅನುಷ್ಠಾನಗೊಂಡಿದ್ದು ಬಹಳ ಮುಖ್ಯವಾದಂಥ ಒಂದು ವಾತಾವರಣನ ಡೆವಲಪ್ ಮಾಡ್ತು. ನನಗೇನು ಬಹಳ ಖುಷಿಯಾಗಿದ್ದು ಅಂದರೆ, ಈ ಬಾರಿ ಲೋಕಸಭಾ ಎಲೆಕ್ಷನ್ಸ್ನಲ್ಲಿ ನಾವು ವೋಟಿಂಗ್ ಪರ್ಸೆಂಟೇಜ್ ಏನು ನೋಡ್ತೀವಿ, ಕರ್ನಾಟಕದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಯಿತು. ಅದ್ರ ಜೊತೆಗೆ ಮಹಿಳೆಯರ ವೋಟಿಂಗ್ ಪರ್ಸೆಂಟೇಜು ಜಾಸ್ತಿ ಆಯಿತು. ಮೊದಲು ಒಂದು 6-8% ವ್ಯತ್ಯಾಸ ಇರ್ತಾಯಿತ್ತು ಗಂಡಸರಿಗೂ ಹೆಂಗಸರಿಗೂ ವೋಟಿಂಗ್
ವೋಟಿಂಗ್ನಲ್ಲಿ. ಬಟ್ ಇವಾಗ ಬರೋ 2-4% ವ್ಯತ್ಯಾಸ ಇದೆ. ಅಂದರೆ ಹೆಣ್ಮಕ್ಳ ಒಂದು ಸಬಲೀಕರಣ ನಾವು ಮಾಡಿದ್ದಕ್ಕೆ ಅವರು ಡೆಮಾಕ್ರೆಟಿಕ್ ಪ್ರೊಸೆಸ್ನಲ್ಲಿ ಪಾಲ್ಗೊಳ್ಳುವಂಥ ಒಂದು ಅವಕಾಶವೂ ಜಾಸ್ತಿ ಕಲ್ಪನೆ ಆಗಿದೆ ಮತ್ತು ಅವರು ಸಹ ಬಂದು ವೋಟ್ ಹಾಕುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಅದು ಭಾಳ ಮುಖ್ಯವಾದಂಥದ್ದು. ಯಾಕಂದರೆ ಪಾರ್ಟಿಸಿಪೇಷನ್ ಡೆಮಾಕ್ರೆಟಿಕ್ ಪ್ರೊಸೆಸ್ನಲ್ಲಿ ಮಹಿಳೆಯರ ಪಾರ್ಟಿಸಿಪೇಷನ್ ಬಹಳ ಮುಖ್ಯವಾಗಿದೆ. ಮತ್ತು ನಾವು ಮಾಡಿದಂಥ ಎಲ್ಲ ಯೋಜನೆಗಳು ಹೆಣ್ಮಕ್ಳಿಗೆ ಭಾಳ ಖುಷಿ ತಂದಿದೆ ಮತ್ತು ತಲುಪ್ತಾ ಇದೆ, ಅವರಿಗೆ ಅನುಕೂಲ ಆಗ್ತಾ ಇದೆ. ಸುಮಾರು ಒಂದು 2,000ದಿಂದ ಏನಿಲ್ಲ ಒಂದು 8,000ದಷ್ಟು ಅಮೌಂಟ್ ಇವತ್ತು ಅವ್ರ ಮನೆ ತಲುಪುವಂಥ ಕೆಲಸ ಆಗ್ತಾ ಇದೆ. ಇವತ್ತಿರುವಂಥ ವಾತಾವರಣದ ಇನ್ಫ್ಲೇಷನ್ನು ಜಾಸ್ತಿ ಇರಬೇಕಾದ್ರೆ, ಪ್ರೈಸ್ ರೈಸು ಬೆಲೆ ಏರಿಕೆ ಜಾಸ್ತಿ ಇರಬೇಕಾದ್ರೆ ನಾವು ಕೊಟ್ಟಂಥ ಯೋಜನೆಗಳಿಂದ ಭಾಳಷ್ಟು ಅವರಿಗೆ ಅನುಕೂಲ ಆಗಿದೆ. ಮತ್ತು ಬರೀ ಮಹಿಳೆಯರಿಗೆ ಅಲ್ಲ, ಇಡೀ ಕುಟುಂಬಕ್ಕೆ ಒಂದು ಮಹಿಳೆಗೆ ಅನುಕೂಲ ಆಯಿತು ಅಂದರೆ ಒಂದು ಇಡೀ ಕುಟುಂಬಕ್ಕೆ ಅನುಕೂಲ ಆದಂಥ ರೀತಿಯಲ್ಲಿ ಅವ್ರಿಗೊಂದು ಬೇಸ್ ಸಿಕ್ಕಿದೆ. ಅಲ್ಲಿಂದ ಮುಂದೆ ಅವರು ಏನು ಕೆಲಸ ಮಾಡಬೇಕು ಅದು ಮಾಡ್ಕೊಳುವಂಥ ನಿಟ್ಟಿನಲ್ಲಿ ಒಂದು ಅನುಕೂಲ ಆಗಿದೆ. ಈ ಥರ ಯೋಜನೆಗಳು ಅನುಷ್ಠಾನಕ್ಕೆ ತಂದಿರೋದ್ರಿಂದ ಇವತ್ತು ರಾಜೀವ್ ಗಾಂಧಿಯವರ ಪುಣ್ಯಸ್ಮರಣೆ ಅವ್ರಿಗೆ ಅವ್ರಿಗೊಂದು ಕಾಣಿಕೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಅಂಥ ಒಂದು ಮಹಾನ್ ವ್ಯಕ್ತಿ ನಮ್ಮೊಟ್ಟಿಗೆ ಇವತ್ತಿಲ್ಲ. ಸೊ ಅವ್ರಿಗೆ ಒಂದು ಸಲ್ಲಿಸುವಂಥ ಗೌರವ, ಅವ್ರು ಏನು ಆಲೋಚನೆ ಮಾಡಿದರು ಮಹಿಳೆಯರ ಬಗ್ಗೆ, ವಿಮೆನ್ ರಿಸರ್ವೇಷನ್ ಬಗ್ಗೆ, ಯುವಕರ ಬಗ್ಗೆ ಏನು ಆಲೋಚನೆ ಮಾಡಿದರು ಮತ್ತು ಜಾಬ್ಸ್ ಯಾವ ಥರ ಅವ್ರು ಕ್ರಿಯೇಟ್ ಮಾಡಿದರು ಅವರ ಇದ್ದಂಥ ಕಾಲದಲ್ಲಿ ಎಲ್ಲ ಒಂದು ಪಾಸಿಟಿವ್ ಆಗಿ ಇದೆ ಅನಿಸುತ್ತೆ. ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಭಾಳಷ್ಟು ಶ್ರದ್ಧೆಯಿಂದ ಈ ಒಂದು ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದಿದ್ದಾರೆ. ಇದೇ ನಿಟ್ಟಿನಲ್ಲಿ 5 ವರ್ಷ ನಾವು ನಡ್ಕೊಂಡು ಹೋಗ್ತೀವಿ. ಮುಂದಕ್ಕೂ ಸಹ ಈ ಗ್ಯಾರಂಟಿ ಯೋಜನೆಗಳು ಬರೀ ಕರ್ನಾಟಕದಲ್ಲೇ ಇಲ್ಲ, ಇಡೀ ದೇಶಾದ್ಯಂತ ಎಲ್ಲ ಒಂದು ಸ್ಟೇಟ್ಸ್ನಲ್ಲಿ ಆಗುತ್ತೆ ಅಂತ ನನ್ನ ನಂಬಿಕೆ ಇದೆ. ಯಾಕಂದರೆ ನಾವು ಇವತ್ತು ಬಡವರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು. ಒಂದು ವೆಲ್ಫೇರ್ ನೇಷನ್ನು, ಎಲ್ಲರಿಗೂ ಒಂದು ಅನುಕೂಲ ಮಾಡ್ಕೊಳ್ಳೋಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಇಡೀ ದೇಶನೇ ಅಭಿವೃದ್ಧಿ ಆಗುತ್ತೆ. ನಾವು ಮಹಿಳಾ ಸಬಲೀಕರಣದಿಂದ ನಮ್ಮ ರಾಜ್ಯದ ಅಭಿವೃದ್ಧಿ ಅಂತೂ ಖಂಡಿತ ಮಾಡ್ತಾ ಇದ್ದೀವಿ. ನಮ್ಮ ವಿರೋಧ ಪಕ್ಷದವ್ರು ಹೇಳ್ತಾರೆ ಬೊಕ್ಸ ಖಾಲಿ ಮಾಡ್ತಾ ಇದ್ದೀವಿ ಅಂತ. ಖಂಡಿತ ಇಲ್ಲ. ನಾವು ಕೊಟ್ಟಂಥ ಸ್ಕೀಮ್ಸಿಂದ ಹೆಣ್ಮಕ್ಳು ಅವ್ರ ಮನೆ ಅಭಿವೃದ್ಧಿ ಅಲ್ಲದೆ ಇಡೀ ರಾಜ್ಯದ ಅಭಿವೃದ್ಧಿ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಸೊ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವ್ರಿಗೂ ಹಾಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ನನಗೆ ತುಂಬ ಒಂದು ಧನ್ಯವಾದಗಳನ್ನ ತಿಳಿಸೋಕ್ಕೆ ಬಯಸ್ತೀನಿ. ಮತ್ತು ಎಲ್ಲ ಮಹಿಳೆಯರ ಪರವಾಗಿ ಅವ್ರಿಗೂ ಸಹ ಒಂದು ಸಲಾಮ್. ಈಗಾಗಲೇ ರಾಜೀವ್ ಗಾಂಧಿ ಅವ್ರದ್ದು ಅಂದರೆ ಒಂದು ಜಯಂತಿನ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಹಾಗೆಯೇ 1 ವರ್ಷ ಸರ್ಕಾರ ಏನು ಪೂರೈಸಿದೆ, ನಮಗೆ ಶಕ್ತಿ ಅಂತಲೇ ಹೆಣ್ಮಕ್ಳಿಗೋಸ್ಕರ ಮೊದಲನೇದಾಗಿ ಶಕ್ತಿ ಅಂತಂದ್ಬಿಟ್ಟು ಒಂದು ಯೋಜನೆ ಬಂತು. ಅದು ಎಷ್ಟು ಚೆನ್ನಾಗಾಗಿದೆ ಅಂತಂದ್ಬಿಟ್ಟು ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಹೆಣ್ಮಕ್ಳೆಲ್ಲರೂ ಈ MP ಎಲೆಕ್ಷನಲ್ಲಿ ಮಹಿಳೆಯರೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೇ ವೋಟ್ ಹಾಕ್ತಾ ಇದ್ದಾರೆ. ಹಾಗಾಗಿ ಈ ಥರ ಪ್ರತಿಯೊಂದು ಯೋಜನೆಗಳು ಕೂಡ ಸಕ್ಸಸ್ ಆಗಿದೆ. ಅಂದರೆ ಪ್ರತಿಯೊಂದು ಕನ್ನಡಿಗರಿಗೆ ಒಂದು ಆದ್ಯತೆ ಇರ್ಬೋದು, ಕನ್ನಡಿಗರಿಗೋಸ್ಕರ ಆದ್ಯತೆನ ಮೊದಲನೇದಾಗಿ ಕೊಟ್ಕೊಂಡು ಬಂದಿದ್ದಾರೆ. ಹಾಗೆಯೇ ಒಂದು ಗ್ಯಾರಂಟಿ ಬಗ್ಗೆ ಹೇಳಬೇಕು ಅಂತಂದ್ಬಿಟ್ಟು ಅಂದರೆ ಸಾಮಾಜಿಕ ನ್ಯಾಯ ಎಲ್ಲರಿಗೂ, ಒಂದು ಗ್ರಾಮದಲ್ಲಿರೋಂಥವ್ರಿಗೆ ಗ್ರಾಮ ಸ್ವರಾಜ್ ಯೋಜನೆ ಕನಸನ್ನು ತಗೊಂಬಂದಿದೆ ಅದನ್ನು. ಹಾಗೆಯೇ ಮತ್ತು ಏನು ಅಲ್ಪಸಂಖ್ಯಾತರಿಗೆ ಅವ್ರಿಗೊಂದು ಅಲ್ಪಸಂಖ್ಯಾತರಿಗೆ ಯಾವಾಗಲೂ ಹಿಂದುಳಿದ್ದಾರೆ ಅಂತಂದ್ಬಿಟ್ಟು ಅವ್ರಿಗೂ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಅಂತಂದರೆ ಸಾಮಾಜಿಕ ನ್ಯಾಯವಾಗಿ ಎಲ್ಲನೂ ನೋಡ್ಕೊಂಡು ಬಂದಿದೆ ಈ ಸರ್ಕಾರ. ಇದು ಇನ್ನೂ ಒಳ್ಳೆ ಕೆಲಸಗಳನ್ನ ಮಾಡ್ತಾನೆ ಬರ್ತಾ ಇದೆ. ಈ ಸರ್ಕಾರದಲ್ಲಿ ಎಷ್ಟೊಂದು ಒಳ್ಳೆ ಕೆಲಸಗಳಾಗ್ತಾ ಇದೆ ಅಂತಂದರೆ ಅದು ಇನ್ನು ನಮಗೆ ಹೆಣ್ಮಕ್ಳಿಗೇ ಬೇರೆ ಬೇರೆ ಯೋಜನೆಗಳನ್ನ ರೂಪಕ ಮಾಡ್ತಾ ಇದೆ. ಯುವ ನಿಧಿಯನ್ನು ಕೊಡ್ತಾ ಇದೆ ಯಂಗ್ಸ್ಟರ್ಸ್ಗೋಸ್ಕರನೂ. ಹಾಗೆ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದೆ. ಒಂದೊಂದಾಗಿ ಏನು ಹೇಳ್ತಾಯಿದ್ರು BJP ಅವರು ಇದನ್ನೆಲ್ಲ ನಿಲ್ಲಿಸ್ಬಿಡ್ತಾರೆ ಅಂತಂದ್ಬಿಟ್ಟು ಅಂದರೆ ಜನರಿಗೆ ತಪ್ಪು ಸುದ್ದಿನ ಹರಡಿಸ್ತಾ ಇದ್ದಾರೆ. ಇದೆಲ್ಲ ಚೆನ್ನಾಗಿರೋದಿಲ್ಲ. ಯಾಕೆ ಅಂತಂದರೆ ನೀವೇ ನೋಡ್ತಾ ಇದ್ದೀರಾ, ಅಸೆಂಬ್ಲಿ ಎಲೆಕ್ಷನಲ್ಲಿರ್ಬೋದು, ಈಗ MP ಎಲೆಕ್ಷನಲ್ಲಿ ಹೇಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು. ಬಡವ್ರಿಗೋಸ್ಕರ ಅವ್ರಿಗೇನೆ ಕಲ್ಯಾಣ ಅಂದರೆ ಏನೋ ಒಂದು ಕಾರ್ಡ್ಗಳು BPL ಕಾರ್ಡ್ ಇರ್ಬೋದು, ಅದನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದೆ. ಈಗ ಒಳ್ಳೆ ಯೋಜನೆ ಮಾಡ್ತಾ ಇದೆ. ಅದಕ್ಕೆ ಕರ್ನಾಟಕ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಸಿದ್ದರಾಮಯ್ಯ ಸಾಹೇಬ್ರಿಗಿರ್ಬೋದು, ಡಿ ಕೆ ಶಿವಕುಮಾರ್ ಸಾಹೇಬ್ರಿಗಿರ್ಬೋದು, ಅವರಿಬ್ಬರ ನೇತೃತ್ವದಲ್ಲಿ ಒಂದೊಳ್ಳೆ ಸರ್ಕಾರ ಮಾಡ್ತಾಯಿದ್ದಾರೆ, ಒಳ್ಳೆ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಅವರಿಗೆ ಒಂದು ತುಂಬ ಹೃದಯದ ಅಭಿವಂದನೆಗಳನ್ನ ಹೇಳ್ತೀನಿ.